ರಾಮ ಮಂದಿರ ಮಾದರಿಯಲ್ಲೇ ಸೀತಾ ಮಂದಿರವನ್ನು ನಿರ್ಮಾಣ ಮಾಡೋಕ್ಕೆ ಹೊರಟಿರುವಂಥದ್ದು. ರಾಮ ಭಕ್ತರಿಗೆ ಸಿಹಿ ಸುದ್ದಿ ಕೊಟ್ಟ ಪ್ರಭಾವಿ ಮಂತ್ರಿ. ಅಯೋಧ್ಯ ಮಾದರಿಯಲ್ಲಿ ಭವ್ಯ ಸೀತಾ ಮಂದಿರ, ಭಕ್ತರಿಗೆ ಸೀತಾ ಮಾತೆಗೆ ಮಾದರಿಯಾಗಿ ಈ ಒಂದು ಮಂದಿರವನ್ನು ಸ್ಥಾಪನೆ ಮಾಡೋಕ್ಕೆ ಹೊರಟಿರುವಂಥದ್ದು. ರಾಮ ಭಕ್ತರಿಗೆ ಗುಡ್ ನ್ಯೂಸ್ ಕೊಟ್ಟ ಅಮಿತ್ ಶಾ. ಎಸ್, ರಾಮ ಮಂದಿರ ಥರನೇ ಸೇಮ್ ಸೀತಾ ಮಂದಿರವನ್ನು ಕೂಡ ಈಗ ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂಥದ್ದು ದೇಶದ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ರಾಮ ಮಂದಿರ ಮಾದರಿಯಲ್ಲೇ ಸೀತಾ ಮಂದಿರವನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಹೊರಟಿರುವಂಥದ್ದು. ರಾಮ ಭಕ್ತರಿಗೆ ಸಿಹಿ ಸುದ್ದಿ ಕೊಟ್ಟಂತಹ ಪ್ರಭಾವಿ ಸಚಿವ ಬೇರೆ ಯಾರೂ ಅಲ್ಲ, ಅಮಿತ್ ಶಾ ಅವರು. ಎಸ್, ರಾಮ ಭಕ್ತರಿಗಿದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗಾಗಲೇ ರಾಮ ಮಂದಿರವನ್ನು ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಿರುವಂತಹದ್ದು, ಅದೇ ಮಾದರಿಯಲ್ಲಿ ಅದೇ ರೀತಿ ಸೀತಾ ಮಂದಿರವನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಹೊರಟಿರುವಂತಹದ್ದು. ಈ ಒಂದು ಸುದ್ದಿಯನ್ನು ಕೊಟ್ಟಿರುವಂತಹದ್ದು ಅಮಿತ್ ಶಾ ಅವರು. ಇಷ್ಟಕ್ಕೂ ಸೀತಾ ಮಂದಿರ ನಿರ್ಮಾಣ ಎಲ್ಲಾಗುತ್ತೆ? ಸೀತಾ ಮಂದಿರ ಬಗ್ಗೆ ಅಮಿತ್ ಶಾ ಹೇಳಿದ್ದಾದರೂ ಏನು? ಅಯೋಧ್ಯೆಯಲ್ಲಿ ಸೀತಾ ಮಂದಿರ ನಿರ್ಮಾಣ ಆಗುವುದಿಲ್ಲ. ಬಿಹಾರದಲ್ಲಿ ಸೀತಾ ಮಂದಿರ ನಿರ್ಮಾಣಕ್ಕೆ ನಿರ್ಧಾರವನ್ನು ಮಾಡಿರುವಂತಹದ್ದು. ಬಿಹಾರದ ಜನತೆಗೆ ಕೊಟ್ಟ ಮಾತಿನಂತೆ ಸೀತಾ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಅಮಿತ್ ಶಾ ಹೊರಟಿರುವಂಥದ್ದು. ಲೋಕಸಭಾ ಚುನಾವಣೆ ವೇಳೆ ಮಾತು ಕೊಟ್ಟಿದ್ದ ಅಮಿತ್ ಶಾ ಶಾಶ್ವತ ಮಿಥಿಲಾ ಮಹೋತ್ಸವದಲ್ಲಿ ಅಮಿತ್ ಶಾ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಎಸ್, ಸೀತಾ ಮಂದಿರವನ್ನು ಈಗ ನಿರ್ಮಾಣ ಮಾಡಲಿಕ್ಕೆ ಅಮಿತ್ ಶಾ ಅವರು ಹೊರಟಿರುವಂಥದ್ದು. ಈ ಸೀತಾ ಮಂದಿರ ಎಲ್ಲಿ ನಿರ್ಮಾಣ ಆಗುತ್ತೆ ಅಂತಂದರೆ ಅದು ಅಯೋಧ್ಯೆಯಲ್ಲಿ ಅಲ್ಲ. ಅಯೋಧ್ಯೆಯಲ್ಲಿ ಈಗಾಗಲೇ ರಾಮ ಮಂದಿರ ಇದೆ. ಬದಲಾಗಿ ಬಿಹಾರದಲ್ಲಿ ಸೀತಾ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂಥದ್ದು. ಈಗಾಗಲೇ ಅಮಿತ್ ಶಾ ಅವರು ಚುನಾವಣೆ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ದರು. ಆ ಮಾತಿನಂತೆ ನಡೆದುಕೊಳ್ಳೋದಕ್ಕೆ ಈಗ ತೀರ್ಮಾನ ಮಾಡಿರುವಂತಹದ್ದು.